ಇಂದು ಭಾರತಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬರಲಿದ್ದಾರೆ. ಈಗಾಗಲೇ ಭೇಟಿ ಕೂಡ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನದ ಮೇರೆಗೆ ಭಾರತಕ್ಕೆ ಬರಲಿದ್ದಾರೆ ವ್ಲಾಡಿಮಿರ್ ಪುಟಿನ್. ಇಂದು ಭಾರತಕ್ಕೆ ರಷ್ಯಾ ಅಧ್ಯಕ್ಷ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ವ್ಲಾಡಿಮಿರ್ ಪುಟಿನ್ ಬರಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನದ ಮೇರೆಗೆ ಭಾರತಕ್ಕೆ ಬರಲಿದ್ದಾರೆ. ಪ್ರಬಲ ದೇಶದ ಅತಿ ಪ್ರಬಲ ಪ್ರಧಾನಿ ಅಥವಾ ಅಧ್ಯಕ್ಷ. ನಾಳೆ ಮೋದಿ ಮತ್ತು ಪುಟಿನ್ ನಡುವೆ ವಾರ್ಷಿಕ ಭಾರತ ರಷ್ಯಾ ಶೃಂಗಸಭೆಯ ಮಾತುಕತೆಗಳು ನಡೆಯುತ್ತವೆ. ಅಮೆರಿಕ ವಿಧಿಸಿರೋ ನಿರ್ಬಂಧಗಳ ಪ್ರತ್ಯೇಕಿಸುವ ಕ್ರಮಗಳ ಚರ್ಚೆ, ಪರಮಾಣು ಶಕ್ತಿಗಾಗಿ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳ ಪ್ರಸ್ತಾಪ, ರಷ್ಯಾದೊಂದಿಗೆ ರಕ್ಷಣಾ ಸಹಕಾರ, ಆರ್ಥಿಕ ಸಹಕಾರ ಪುನಶ್ಚೇತನ, ಆರ್ಥಿಕ ರಕ್ಷಣಾ ಮತ್ತು ಇಂಧನ ಸಂಬಂಧಗಳ ಬಗ್ಗೆ ಇಬ್ಬರು ನಾಯಕರು ಚರ್ಚೆ. ಉಭಯ ನಾಯಕರಿಂದ ಪ್ರಬಲ ಚರ್ಚೆ, ಹಲವು ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ, ವಿಶೇಷವಾಗಿ ಇಂಧನದ ಬಗ್ಗೆ ಚರ್ಚೆಗಳಾಗ್ತವೆ. ಪುಟಿನ್ ಭೇಟಿ ಭಾರತ ಮತ್ತು ರಷ್ಯಾ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಇಂದು ಭಾರತಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭೇಟಿ ಕೊಡಲಿದ್ದಾರೆ. ಇನ್ನು ರಷ್ಯಾದೊಂದಿಗಿನ ಇತ್ತೀಚೆಗಿನ ಭಾರತದ ಸಂಬಂಧ ಅತ್ಯಂತ ಸಮೃದ್ಧ ಭರಿತವಾಗಿದೆ. ನಮಗೆ ರಷ್ಯಾ ಜೊತೆಗಿನ ಒಡನಾಟವೂ ಉತ್ತಮವಾಗಿದೆ. ಇದು ಅಮೆರಿಕಾಗೆ ಇಷ್ಟ ಆಗಬೇಕು ಅಂತೇನೂ ಇಲ್ಲ. ಅಮೆರಿಕ ಭಾರತದ ವಿರುದ್ಧ ಮೂತಿ ತಿರುಗಿಸೋದಕ್ಕೆ, ಮೂತಿ ಮುರಿಯೋದಕ್ಕೆ ಪ್ರಮುಖ ಕಾರಣ ನಾವು ಚೀನಾದೊಂದಿಗಿನ ಉತ್ತಮ ಒಡನಾಟ, ಜೊತೆಗೆ ರಷ್ಯಾದಂತಹ ಪ್ರಬಲ ದೇಶಗಳೊಂದಿಗಿನ ಉತ್ತಮ ಸಂಬಂಧ. ಇದೇ ಕಾರಣ ಅಮೆರಿಕ ನಮ್ಮ ವಿರುದ್ಧ ತಿರುಗಿ ಬೀಳೋದಕ್ಕೆ. ಈಗ ರಷ್ಯಾ ಅದರ ಅಧ್ಯಕ್ಷ ಭಾರತಕ್ಕೆ ಬರುವಾಗ ಒಂದಷ್ಟು ಒಪ್ಪಂದಗಳನ್ನು ಹೊತ್ಕೊಂಡು ಬರ್ತಾರೆ. ಸುಮ್ಮನೆ ಬರಲ್ಲ ಕೋಟ್ ಹಾಕೊಂಡು ಭಾರತಕ್ಕೆ. ದೇಶದ ನಡುವಿನ ಕೆಲ ಒಪ್ಪಂದಗಳಿರ್ತಾವೆ. ಅದು ವ್ಯಾವಹಾರಿಕ ಒಪ್ಪಂದ ಅಥವಾ ದೇಶದ ಭದ್ರತೆಯ ವಿಚಾರದ ಒಪ್ಪಂದ. ಈ ಎರಡು ಒಪ್ಪಂದಗಳು ಅತೀ ಪ್ರಮುಖವಾಗಿರುತ್ತೆ. ಒಂದು, ನಾವು ರಷ್ಯಾವನ್ನ ಹೆಚ್ಚು ಅವಲಂಬಿತರಾಗಿರೋದು ಯುದ್ಧೋಪಕರಣಗಳಿಗೆ, ಜೊತೆಗೆ ಇಂಧನಗಳಿಗೆ, ಫ್ಯೂಯಲ್ಗಳಿಗೆ. ಇರಾನ್ನನ್ನು ಬಿಟ್ಟರೆ ನಮಗಿರುವ ಪರ್ಯಾಯ ಮಾರ್ಗ ಅದು ರಷ್ಯಾ ಮಾತ್ರ. ಅಮೆರಿಕಾವನ್ನ ನಂಬಿ ಕೂತ್ಕೊಳ್ಳೋದು ಒಂದೇ, ಸ್ಮಶಾನಕ್ಕೆ ಹೋದ ಹೆಣ ಹಿಂತಿರುಗಿ ಬರುತ್ತೋ ಅಂತ ಕಾಯೋದು ಒಂದೇ. ಹಾಗಾಗಿ ಭಾರತಕ್ಕಿರುವಂತಹ ಪರ್ಯಾಯ ಮಾರ್ಗ ಇಂಧನದ ವಿಚಾರವಾಗಿ ಅದು ರಷ್ಯಾ ಮಾತ್ರ. ಹಾಗಾಗಿ ಒಂದಷ್ಟು ಒಪ್ಪಂದಗಳು ನಡೀತಾವೆ. ಅದರಲ್ಲೂ ವಿಶೇಷವಾಗಿ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆ ಪಾಲ್ಗೊಳ್ಳಲಿರುವ ಪುಟಿನ್ ಈ ವಿಚಾರವಾಗಿಯೂ ಕೂಡ ಪೂರ್ವ ತಯಾರಿಯ ಸಭೆ ನಡೆಯುತ್ತೆ. ನಾಳೆ ಮೋದಿ ಮತ್ತು ಪುಟಿನ್ ನಡುವೆ ವಾರ್ಷಿಕ ಭಾರತ ರಷ್ಯಾ ಶೃಂಗಸಭೆಯ ಮಾತುಕತೆ ಆಗುತ್ತೆ. ಅಮೆರಿಕ ವಿಧಿಸಿರುವ ನಿರ್ಬಂಧಗಳ ಪ್ರತ್ಯೇಕಿಸುವ ಕ್ರಮಗಳ ಚರ್ಚೆ, ಪರಮಾಣು ಶಕ್ತಿಗಾಗಿ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳ ಪ್ರಸ್ತಾಪ ಆಗುತ್ತೆ. ರಷ್ಯಾದೊಂದಿಗಿನ ರಕ್ಷಣಾ ಸಹಕಾರ, ಆರ್ಥಿಕ ಸಹಕಾರ ಪುನಶ್ಚೇತನ, ಇನ್ನು ಆರ್ಥಿಕ ರಕ್ಷಣಾ ಮತ್ತು ಇಂಧನ ಸಂಬಂಧಗಳ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ಮಾಡಲಿದ್ದಾರೆ. ಹಲವು ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ. ಇನ್ನು ಪುಟಿನ್ ಭೇಟಿ ಭಾರತ ಮತ್ತು ರಷ್ಯಾ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.